ನಮಸ್ತೆ. ಶಿವರಾಮ್ ಕಾರಂತ ವೇದಿಕೆ ಬೆಂಗಳೂರು ಇವರು ಏರ್ಪಡಿಸಿರುವ ಶಿವರಾಮ್ ಕಾರಂತರ ಕಾದಂಬರಿಗಳ ಓದು ಈ ಮಾಲಿಕೆಯಲ್ಲಿ ನಾನಿವತ್ತು ಸರಸಮ್ಮನ ಸಮಾಧಿ ಈ ಪುಟ್ಟ ಕಾದಂಬರಿಯ ಓದಿನ ನನ್ನ ಅನಿಸಿಕೆಗಳನ್ನ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸರಸಮ್ಮನ ಸಮಾಧಿ ಇದು ಕಾದಂಬರಿ, ಪುಟ್ಟ ಕಾದಂಬರಿ. ಶಿವರಾಮ್ ಕಾರಂತರು 1997ರಲ್ಲಿ ಬರೆದಿರುವಂತಹ ಕಾದಂಬರಿ ಇದು. ಈ ಕಾದಂಬರಿಯಲ್ಲಿ ಶಿವರಾಮ್ ಕಾರಂತರು ಹೆಣ್ಣಿನ ಒಳ ಜಗತ್ತನ್ನ, ಅವಳ ಭಾವನೆಗಳನ್ನ, ವಿಪ್ಲವಗಳನ್ನ ತೆರೆದಿಡುವಂತಹ ಕೆಲಸವನ್ನ ಇಲ್ಲಿ ಮಾಡಿದ್ದಾರೆ. ಆದ್ರೆ ಇಲ್ಲಿ ವಿಶಿಷ್ಟ ಅನಿಸುವಂತದ್ದು ಉಳಿದ ಕಾದಂಬರಿಗಳಿಗೂ ಈ ಕಾದಂಬರಿಗಳಿಗೂ ಏನು ವ್ಯತ್ಯಾಸ ಅಂದ್ರೆ, ಕಾರಂತರು ವಾಸ್ತವವಾದಿ. ಅವರು ತಾವು ಬದುಕಿನಲ್ಲಿ ಕಂಡಂತಹ, ತಾವು ಅನುಭವಿಸಿದಂತಹ ಅನುಭವಗಳನ್ನು ಮತ್ತು ಪಾತ್ರಗಳನ್ನು ತಮ್ಮ ಕಾದಂಬರಿಯ ಮೂಲಕವಾಗಿ ಚಿತ್ರಿಸ್ತಾ ಹೋಗಿರುವಂತವರು. ಆ ಪಾತ್ರಗಳ ಮೂಲಕ ಪಾತ್ರಗಳನ್ನ ಕಟ್ತಾ, ಆ ಪಾತ್ರಗಳ ತುಮುಲವನ್ನ ತಾನು ಏನು ಕಂಡಿದ್ದೇನೆ ಅದನ್ನು ಅಕ್ಷರ ಲೋಕಕ್ಕೆ ಕೊಟ್ಟಿರುವಂತವರು. ಆದ್ರೆ ಇಲ್ಲಿ ವ್ಯತ್ಯಾಸ ಏನಂದ್ರೆ, ಈ ಕಾದಂಬರಿಯಲ್ಲಿ ಅವರ ಆಲೋಚನೆಗಳಿಗೆ ಭಿನ್ನವಾಗಿ ಇಲ್ಲಿ ಬೆಳ್ಯಕ್ಕ ಎನ್ನುವಂತಹ ಒಂದು ಪಾತ್ರ ಬರ್ತದೆ. ಈ ಪಾತ್ರ ಅಂದ್ರೆ, ಇದೊಂದು ಬೆಳ್ಯಕ್ಕ ಅನ್ನೋವಳು ಒಬ್ಳು ಪ್ರೇತವಾಗಿರ್ತಾಳೆ. ಈ ಪ್ರೇತಾತ್ಮವನ್ನ ಕಾರಂತರು ಕಾದಂಬರಿಯ ಆರಂಭದಿಂದ ಕೊನೆಯವರೆಗೆ ಕೂಡ ನಡೆಸಿಕೊಂಡು ಬಂದಿದ್ದಾರೆ. ಆ ಮೂಲಕವಾಗಿ ಅವಳ ಮನೋಭೂಮಿಕೆಯನ್ನ ಇಲ್ಲಿ ಚಿತ್ರಿಸಿದ್ದಾರೆ. ಇದು ವಿಶಿಷ್ಟ ಅಂತ ನನಗೆ ಅನಿಸಿತು. ಕಾದಂಬರಿ ತೆರೆದುಕೊಳ್ಳುವುದೇ ಎರಡು ಹೆಂಗಳೆಯರ ಮಾತಿನ ಮೂಲಕವಾಗಿ, ಹಾಗೂ ಅವರು ದಾಂಪತ್ಯದಲ್ಲಿ ಗಂಡಿನ ದೌರ್ಜನ್ಯಕ್ಕೆ ಹೇಗೆ ಒಳಗಾಗಿದ್ದಾರೆ, ಅಥವಾ ಗಂಡು ಲೋಕ ಹೆಣ್ಣನ್ನ ಯಾವ ರೀತಿ ನಡೆಸಿಕೊಳ್ತಾರೆ, ಇದನ್ನ ಎರಡು ಹೆಂಗಸರು ಮಾತಾಡಿಕೊಳ್ಳುವಂಥದ್ದು. ಜಾನಕಮ್ಮ ಮತ್ತು ಸೀತೆ ಇಬ್ಬರು ಮಾತಾಡ್ಕೊಳ್ತಾ ಇರ್ತಾರೆ. ಯಾವ ರೀತಿ ತಮ್ಮ ಗಂಡ ಮನೆಯಲ್ಲಿ ಯಾವ ರೀತಿ ನಡ್ಕೊಳ್ತಾನೆ, ಮತ್ತೆ ತಮ್ಮ ಸಂಸಾರ ಯಾವ ರೀತಿ ನಡೀತಾ ಇದೆ. ಇದಕ್ಕೋಸ್ಕರ ಅವ್ರ ಪರಿಹಾರ ಕಂಡುಕೊಳ್ಳುವುದು ಏನಂದ್ರೆ, ಆ ಊರಿನಲ್ಲಿ ಸರಸಮ್ಮನ ಸಮಾಧಿ ಇರ್ತದೆ, ಅಥವಾ ಸರಸಮ್ಮ ಎನ್ನುವಂತಹ ಒಬ್ಬ ಮಹಾಸತಿ. ಅವಳಿಗಾಗಿ ಊರಿನವರು ಕಟ್ಟಿರುವಂತಹ ದೇಗುಲಕ್ಕೆ ಹೋಗಿ ವಾರದಲ್ಲಿ ಒಂದು ದಿನ ಅಲ್ಲಿ ತೆಂಗಿನಕಾಯಿಯನ್ನ ಇಟ್ಟು ಮುಸ್ಸಂಜೆ ಹೊತ್ತಿ ಕತ್ಲಲ್ಲಿ ಹೋಗಿ ಅವಳಲ್ಲಿ ತಮ್ಮ ಕಷ್ಟಗಳನ್ನ ನಿವೇದನೆ ಮಾಡ್ಕೊಳ್ಳುವಂಥದ್ದು. ಇದರಿಂದ ಆ ಮಹಾಸತಿ ತಮಗೆ ದಾರಿ ತೋರಿಸ್ತಾಳೆ ಅನ್ನುವಂತಹ ನಂಬಿಕೆ ಆ ಊರಲ್ಲಿ ಎಲ್ಲರಿಗೂ ಕೂಡ ಪ್ರಚಾರದಲ್ಲಿ ಇರ್ತದೆ. ಅದರಂತೆ ಈ ಹೆಂಗಸರು ಮಾತಾಡುವ ಮೂಲಕ ಕಾದಂಬರಿ ಆರಂಭಗೊಳ್ತದೆ. ಇಲ್ಲಿ ಬರುವಂತಹ ಕಥಾನಾಯಕ ಚಂದ್ರಯ್ಯ. ಚಂದ್ರಯ್ಯ ಅಂದ್ರೆ ಒಂದು 25 ವರ್ಷ ವಯಸ್ಸಿನ ಅವಿವಾಹಿತ ಹುಡುಗ. ಅವನಿಗಿನ್ನೂ ಮದುವೆ ಆಗಿರೋದಿಲ್ಲ. ಕಾದಂಬರಿಯಲ್ಲಿ ಹೇಳಿರುವಂತೆ ಅವನನ್ನು ಅಡಾವುಡಿ ಚಂದ್ರಯ್ಯ, ಜವಾಬ್ದಾರಿ ಇಲ್ಲದವನು ಅನ್ನುವ ರೀತಿಯಲ್ಲಿ ಹೇಳ್ತಾರೆ. ಆದ್ರೆ ನಾವು ಕಾದಂಬರಿಯನ್ನು ಓದ್ತಾ ಹೋಗ್ತಿದ್ದ ಹಾಗೆ ನಮ್ಗೆ ಸಿಗುವಂತ ಅನುಭವ ಏನಂದ್ರೆ, ಚಂದ್ರಯ್ಯ ಎನ್ನುವವನು ಮಾತೃಹೃದಯಿ, ಜೊತೆಗೆ ಎಲ್ಲರ ಕಷ್ಟಕ್ಕೆ, ಮುಖ್ಯವಾಗಿ ಹೆಣ್ಣು ಮಕ್ಕಳ ಕಷ್ಟಕ್ಕೆ ಮಿಡಿಯುವಲ್ಲಂತಹ ಮನಸ್ಸು ಅವನಲ್ಲಿದೆ. ಅದನ್ನ ಅವನು ಅವರ ನೋವನ್ನ ಸ್ಪರ್ಶಿಸಬಲ್ಲ, ಅವರ ವಿಪ್ಲವಗಳನ್ನ ಅರ್ಥ ಮಾಡಿಕೊಳ್ಳಬಲ್ಲ ಅಂತಹ ಒಂದು ಹುಡುಗ ಚಂದ್ರಯ್ಯ. ಅವನಿಗಿನ್ನು ವಿವಾಹವಾಗಿರುವುದಿಲ್ಲ. ಅದಕ್ಕೆ ಇನ್ನೊಂದು ಮುಖ್ಯ ಕಾರಣ ಅಂದ್ರೆ, ಅವನಿಗೆ ಅವನದೇ ಆದ ಮದುವೆಯ ಬಗ್ಗೆ ಕನಸಿರ್ತದೆ. ತನಗೆ ರೂಪವತಿಯಾದ ಹೆಂಡತಿ ಸಿಗಬೇಕು, ತನ್ನ ಕೈ ಹಿಡಿಯುವವಳು ಸುಂದರಿಯಾಗಿರ್ಬೇಕು, ಜೊತೆಗೆ ದಾಂಪತ್ಯ ಅಂದ್ರೆ ಮನಸ್ಸಿನ ಸಾಂಗತ್ಯ. ಮೊದಲು ಅವಳು ತನ್ನ ಮನಸ್ಸಿನ ಜೊತೆಗೆ ಹೊಂದಿಕೊಳ್ಬೇಕು, ತಾನು ಅವಳ ಮನಸ್ಸಿಗೆ ಹತ್ತಿರ ಆಗ್ಬೇಕು, ನಂತರದಲ್ಲಿ ಮದುವೆ ಅವಳು ತನಗೆ ಸಹಚರಳಾಗಿ ಒದಗಬೇಕು ಅನ್ನುವುದವನ್ನ ಕನಸಾಗಿರ್ತದೆ. ಇದರಿಂದಾಗಿ ಅವನು ವಿವಾಹ ಆಗದೆ ಉಳಿದಿರ್ತಾನೆ. ಇನ್ನುಳಿದಂತೆ ಚಂದ್ರಯ್ಯನಿಗೆ ಇರುವಂತಹ ಮುಖ್ಯ ಆಸಕ್ತಿಯ ವಿಷಯಗಳಂದ್ರೆ, ಒಂದು ವಿಜ್ಞಾನ, ಇನ್ನೊಂದು ತಿರುಗಾಟ. ಈ ಎರಡರ ಬಗ್ಗೆ ಬಹಳ ಆಸಕ್ತಿಯನ್ನ ಹೊಂದಿರ್ತದೆ. ಈ ಆಸಕ್ತಿಯ ಫಲವಾಗಿಯೇ ಊರಿನಲ್ಲಿ ಬಹಳಷ್ಟು ಜನ ಮಾತಾಡ್ಕೊಳ್ತಿದ್ದ ಹಾಗೆ ಬೆಳ್ಯಕ್ಕ ಎನ್ನುವಂತಹ ಒಂದು ಪ್ರೇತಾತ್ಮದ ಬಗ್ಗೆ ಇವನು ಕುತೂಹಲಿಯಾಗ್ತಾನೆ. ಅಲ್ಲಿ ಮಾತಾಡ್ತಿರ್ತಾರೆ, ನಾವು ಬೆಳ್ಯಕ್ಕ ಅನ್ನುವಂತಹ ಪ್ರೇತವನ್ನ ನೋಡಿದ್ವು, ಅದರ ವಿಚಾರಗಳನ್ನ ಮಾತಾಡೋದನ್ನ ಕೇಳಿ ತನಗೂ ಒಂದು ಬಾರಿ ಆ ಪ್ರೇತವನ್ನ ಭೇಟಿಯಾಗಬೇಕು ಅನ್ನುವಂತ ಒಂದು ಕುತೂಹಲವನ್ನ ಚಂದ್ರಯ್ಯ ಇಟ್ಟುಕೊಂಡಿರ್ತಾನೆ. ಇದಕ್ಕೋಸ್ಕರ ಅವನ ಅಲೆದಾಡ್ತಿರ್ತಾನೆ. ಹಾಗೆ ಅಲೆದಾಡ್ತಾ ಹೋಗುವಾಗ ಇವನಿಗೆ ಕಾದಂಬರಿಯಲ್ಲಿ ಬರುವಂತಹ ಮುಖ್ಯ ಹೆಣ್ಣು ಪಾತ್ರಗಳ ಭೇಟಿ ಆಗ್ತಾನೆ ಹೋಗ್ತದೆ ಒಬ್ರೊಬ್ಬರಾಗಿ, ಆ ಸಂದರ್ಭಗಳಿಗೆ ತಕ್ಕ ಹಾಗೆ. ಇದರಲ್ಲಿ ಮೊದಲು ಭೇಟಿಯಾಗುವವಳೆ ಜಲಜಾಕ್ಷಿ. ಜಲಜಾಕ್ಷಿ ಈ ಕಾದಂಬರಿಯಲ್ಲಿ ಬರುವಂತಹ ಮದುವೆಯ ವಯಸ್ಸಿಗೆ ಬಂದ
ಆದ್ರೆ ಮದುವೆಯಾಗದ ಹೆಣ್ಣು ಮಗಳು ಅಷ್ಟೇನು ರೂಪವತಿ ಆಗಿರುವುದಿಲ್ಲ. ಅದರಿಂದಾಗಿ ಅವಳ ಮದುವೆ ಮುಂದೆ ಹೋಗಿರ್ತದೆ. ಅವಳ ತಂದೆಗೆ ಚಂದ್ರಯ್ಯ ತಮ್ಮ ಮಗಳನ್ನ ಮದುವೆಯಾದ್ರೆ ಆಗ್ಬೋದು ಅನ್ನುವಂತ ಒಂದು ಕನಸಿರ್ತದೆ, ಆಸೆ ಇರ್ತದೆ. ಅವಳನ್ನ ಭೇಟಿಯಾದ ನಂತರ ಅವನಿಗೆ ಗೊತ್ತಾಗ್ತದೆ, ಆರಂಭದಲ್ಲಿ ಮದುವೆಯಾದ ಹೆಣ್ಮಗಳು ಇರಬೇಕು ಅಂದುಕೊಂಡ್ರು ಕೂಡ ಮತ್ತೆ ವಿವಾಹ ಆಗಿಲ್ಲ ಅನ್ನೋದು ಅವನ ಮನಸ್ಸಿಗೆ ಬರ್ತದೆ. ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಕಾದಂಬರಿ ಮುಂದುವರೆದಂತೆ ಆಗಾಗ ಅವನು ಅಂದ್ಕೊಳ್ಳೋದಿದೆ, ಜಲದಕ್ಷಿ ತನ್ನ ಮಡದಿಯಾದ್ರೆ ಹೇಗೆ ಆಗ್ಬೋದು ಅನ್ನೋದು ಹೇಳ್ತೀವಿ. ಮುಂದೆ ಬರುವಂತಹ ಈ ಕಾದಂಬರಿಯಲ್ಲಿ ಬರುವಂತಹ ಮುಖ್ಯವಾಗಿ ಅಸಫಲ ದಾಂಪತ್ಯದ ಇಕ್ಕಳದಲ್ಲಿ ಸಿಲುಕಿ ಬಿದ್ದಿರುವ ಅಥವಾ ಕುಣಿಕೆಯಲ್ಲಿ ಸಿಕ್ಕಿ ಬಿದ್ದಿರುವಂತ 3 ಹೆಣ್ಣುಗಳ ಕತೆ. ಅದರಲ್ಲಿ ಒಬ್ಳು ಭಾಗೀರಥಿ, ಇನ್ನೊಬ್ಳು ಸುನಾಲಿನಿ, ಮತ್ತೊಬ್ಳು ನಾಗವೇಣಿ. ಈ 3 ಹೆಣ್ಣು ಮಕ್ಕಳು ಕಾದಂಬರಿಯಲ್ಲಿ ಚಂದ್ರಯ್ಯನನ್ನು ಭೇಟಿಯಾಗ್ತಾರೆ. ಇದರಲ್ಲಿ ಮುಖ್ಯವಾಗಿ ನಮಗೆ ಕಾಣಸಿಗುವುದು ಭಾಗೀರಥಿ. ಭಾಗೀರಥಿ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗಿರ್ತಾಳೆ. ಆದ್ರೆ ಸ್ವತಂತ್ರ ಆಲೋಚನೆಯ ಹೆಣ್ಣುಮಗಳು ಅವಳು. ತನಗೆ ತನ್ನ ವ್ಯಕ್ತಿತ್ವಕ್ಕೆ ಅಪಮಾನವನ್ನ ಸಹಿಸಿಕೊಳ್ಳಿಕ್ಕೆ ಇಷ್ಟಪಡದವಳು, ಅಪಮಾನವನ್ನ ಸಹಿಸೋದಿಲ್ಲ ಅವಳು. ಮದುವೆಯಾಗಿ ಬಂದಾಗ ಗಂಡನ ಮನೆಯಲ್ಲಿ ಮಾವನ ದಬ್ಬಾಳಿಕೆ ಇರ್ತದೆ, ಅತ್ತೆಯ ಮೌನ. ಆದ್ರೆ ಇಲ್ಲಿ ತನ್ನನ್ನು ಒಂದು ಸರಕಿನಂತೆ ಕಾಣುವಂತಹ ಅಥವಾ ತನಗೂ ಒಂದು ಹೆಣ್ಣು ಮಗುವಿಗೂ ಒಂದು ಸ್ವತಂತ್ರ ವ್ಯಕ್ತಿತ್ವ ಮತ್ತು ಆಸ್ಮಿತೆ ಇದೆ ಅನ್ನುವ ರೀತಿ ನಡೆಸಿಕೊಳ್ಳದಂತಹ ಗಂಡನ ಮನೆಯ ಜನರ ನಡವಳಿಕೆಗಳು ಅವಳ ಮನಸ್ಸಿಗೆ ತುಂಬಾ ಘಾಸಿಯನ್ನುಂಟು ಮಾಡ್ತದೆ. ಮತ್ತೆ ಈ ರೀತಿಯ ಸಂದರ್ಭ, ತನಗೆ ಅವಮಾನ ಆಗುವಂತಹ ಸಂದರ್ಭಗಳು ಬಂದಾಗ ತನ್ನ ಗಂಡನಾದಂತಹ ಹಿರಣ್ಯ ತನ್ನ ಜೊತೆಗಿರ್ಬೇಕು, ತನ್ನ ಪರವಾಗಿರ್ಬೇಕು ಅನ್ನುವಂತಹ ಹಂಬಲವನ್ನ ಆಕೆ ಹೊಂದಿರ್ತಾಳೆ. ಆದ್ರೆ ಅಂತಹ ನಡವಳಿಕೆ ಹಿರಣ್ಯನಿಂದ ಕಂಡು ಬರುವುದಿಲ್ಲ. ಇದರಿಂದಾಗಿ ಅವಳು ತವರನ್ನು ಸೇರಿದ ನಂತರ ಮತ್ತೆ ಗಂಡನ ಮನೆಗೆ ವಾಪಸ್ ಆಗೋದಿಲ್ಲ. ಅವಳಿಗೊಂದು ಕನಸಿರ್ತದೆ, ಹಿರಣ್ಯನಿಗೆ ತನ್ನ ತಪ್ಪಿನ ಅರಿವಾಗ್ತದೆ, ತಾನು ತನ್ನ ಮಡದಿಗೆ ಜೊತೆಯಾಗಿ ನಿಲ್ಬೇಕು, ಅವಳ ಪರವಾಗಿರ್ಬೇಕು ಅನ್ನುವಂತಹ ವಿಚಾರಗಳು ಅವನಲ್ಲಿ ಮೂಡ್ತದೆ. ತನಗೆ ಜೊತೆಯಾಗ್ತಾನೆ, ತನ್ನ ಗಂಡ ಬರ್ತಾನೆ ಅನ್ನುವಂತ ನಿರೀಕ್ಷೆಯಲ್ಲಿ ಕೆಲ ಸಮಯ ಅವಳು ಕಾಯ್ತಾಳೆ. ಆದ್ರೆ ಇದು ನಡೆಯೋದಿಲ್ಲ. ಮುಂದೆ ಅವಳೊಂದು ಅನಿರೀಕ್ಷಿತ ಸಂದರ್ಭದಲ್ಲಿ ಚಂದ್ರಯ್ಯನನ್ನ ಭೇಟಿಯಾಗ್ತಾಳೆ. ಚಂದ್ರಯ್ಯನ ಮಾತುಗಾರಿಕೆ, ಅವನ ವ್ಯಕ್ತಿತ್ವ ಎಲ್ಲವೂ ಕೂಡ ಅವಳಲ್ಲಿ ಒಂದು ಪ್ರೀತಿಯ ಭಾವವನ್ನ ಹುಟ್ಟಿಸ್ತದೆ. ಜೊತೆಗೆ ಅವನು ಬಹಳ ರಸಿಕನಂತೆ ಅವಳಿಗೆ ಕಂಡು ಬರ್ತಾನೆ. ಇದರಿಂದಾಗಿ ಅವಳು ಅವನನ್ನೇ ನೋಡ್ತಾನೆ ಇರ್ತಾಳೆ. ಕೊನೆಗೆ ಚಂದ್ರಯ್ಯ ಕೂಡ ಮೊದಲ ಬಾರಿ ನೋಡಿ ಹೊರಟು ಹೋದ್ರು, 2ನೇ ಬಾರಿ ಅವಳನ್ನ ಭೇಟಿಯಾದಾಗ ಮನಸ್ಸಿನಲ್ಲಿ ಒಂದು ನಿಶ್ಚಯವನ್ನ ಮಾಡ್ಕೊಳ್ತಾನೆ. ತನಗೆ ಇರುವಂತಹ ಭಾವವೇ ಅವಳ ಮನಸ್ಸಿನಲ್ಲಿ ಕೂಡ ಇದ್ರೆ ತಾನು ಅವಳನ್ನ ಮದುವೆ ಯಾಕೆ ಆಗ್ಬಾರ್ದು ಅನ್ನುವ ರೀತಿಯಲ್ಲಿ ಒಂದು ನಿಶ್ಚಯವನ್ನ ಮಾಡಿಕೊಂಡು ಅವನು ಭಾಗೀರಥಿಯನ್ನ ಭೇಟಿಯಾಗ್ತಾನೆ. ಇಬ್ಬರು ಪರಸ್ಪರ ಮಾತನಾಡಿಕೊಂಡಾಗ ಇಬ್ಬರಿಗೂ ತಮಗೆ ಪರಸ್ಪರ ಒಲವಿರುವುದು ಮನದಟ್ಟಾಗ್ತದೆ. ಇದರಿಂದಾಗಿ ಭಾಗೀರಥಿ ಕೂಡ ತಾನು ಚಂದ್ರಯ್ಯನನ್ನ ಒಲಿಸುವೆ ಎನ್ನುವ ರೀತಿಯಲ್ಲಿ ಅವನಲ್ಲಿ ಮಾತು ಕೊಟ್ಟು ಮನೆಗೆ ಹಿಂತಿರುಗ್ತಾಳೆ. ಆದ್ರೆ ಅದೇ ಸಂದರ್ಭದಲ್ಲಿ ಹಿರಣ್ಯ ತನ್ನ ಮನೆಯಲ್ಲಿ ತನಗೆ 2ನೇ ಮದುವೆಗೆ ನಡೆಯುತ್ತಿರುವಂತಹ ಅಲ್ಲಿ ತಂದೆ ನಡೆಸುತ್ತಿರುವಂತಹ ಸನ್ನಾಹವನ್ನ ಕಂಡು ತನಗೆ ಭಾಗೀರಥಿಯ ಬಗ್ಗೆ ಅಪರಿಮಿತ ಪ್ರೀತಿಯನ್ನ ಅವನ ಮನಸ್ಸಿಗೆ ಮನದಟ್ಟಾದಾಗ ಅವನು ಭಾಗೀರಥಿಯನ್ನ ಹುಡುಕಿಕೊಂಡು ಅವಳ ಮನೆಗೆ ಬರ್ತಾನೆ. ಇಲ್ಲಿ ನನಗೆ ಮುಖ್ಯವಾಗಿ ಹಿರಣ್ಯನ ವ್ಯಕ್ತಿತ್ವ ಮತ್ತು ಅವನ ಚಿಂತನೆಗಳು ಬಹಳಷ್ಟು ಇಷ್ಟವಾಯಿತು. ಯಾಕಂದ್ರೆ ಕಾರಂತರು ಈ ಕಾದಂಬರಿಗಳನ್ನ 8 ದಶಕಗಳಿಗೂ ಮುನ್ನ ಬರೆದಿರುವಂತದ್ದು. ಆ ಸಮಯದಲ್ಲಿ ಒಬ್ಬ ಗಂಡಿನ ವ್ಯಕ್ತಿತ್ವವನ್ನ ಯಾವ ರೀತಿಯಾಗಿ ಉದಾರ ವ್ಯಕ್ತಿತ್ವವನ್ನ ಕಲ್ಪಿಸಿ ಅಥವಾ ಕಟ್ಟಿಕೊಟ್ಟಿದಾರಂದ್ರೆ ಈಗ ಕೂಡ ನಾವು ಹೆಣ್ಣು ಮಕ್ಕಳು ಗಂಡಂದ್ರೆ ಈ ರೀತಿ ಇರಬೇಕು ಅಥವಾ ಇರಬಹುದೇ ಅನ್ನುವ ರೀತಿಯಲ್ಲಿ ಆಲೋಚನೆ ಮಾಡಬೇಕು. ಇದು ಕಾರಂತರ ವ್ಯಕ್ತಿತ್ವದ ಒಂದು ಭಾಗವೇ ಆಗಿರ್ಬೋದು. ಇಲ್ಲಿ ಹಿರಣ್ಯನಲ್ಲಿ ಒಂದು ಭಾಗೀರಥಿಯನ್ನ ಮತ್ತೆ ತನ್ನ ಜೊತೆಗೆ ಬರಬೇಕು ಅಂತ ಕೇಳ್ಕೊಳ್ತಾನೆ. ಆಗ ಭಾಗೀರಥಿ ಯಾವುದನ್ನು ಕೂಡ ಮುಚ್ಚಿಡದೆ ತಾನು ಚಂದ್ರಯ್ಯನಲ್ಲಿ ಅನುರಕ್ತಳಾದುದನ್ನು ತಿಳಿಸ್ತಾಳೆ. ತಾನು ಚಂದ್ರಯ್ಯನ ಜೊತೆ ಬರುವುದಾಗಿ ಅವನಲ್ಲಿ ಮಾತು ಕೊಟ್ಟಿರೋದನ್ನ ಕೂಡ ತಿಳಿಸ್ತಾಳೆ. ಜೊತೆಗೆ ನಿಮ್ಮಲ್ಲಿ ಪ್ರೀತಿ ಮಾಡಬೇಕು ಅಂತ ನಾನು ಪ್ರೀತಿಸಿದೆ, ಆದ್ರೆ ಚಂದ್ರಯ್ಯನಲ್ಲಿ ಹಾಗಲ್ಲ, ಒಲವು ನನ್ನಲ್ಲಿ ಹುಟ್ಟಿಕೊಂಡಿದೆ ಅನ್ನೋದನ್ನ ಮುಕ್ತಳಾಗಿ ತಿಳಿಸ್ತಾಳೆ. ಆದ್ರೆ ಹಿರಣ್ಯ ಒಂದಿಷ್ಟು ಆಗೋದಿಲ್ಲ. ಅವನು ತಿಳಿಸ್ತಾನೆ, ಹೆಣ್ಣಿಗೊಂದು ನ್ಯಾಯ, ಈ ಸಮಾಜ ಗಂಡಿಗೊಂದು ನ್ಯಾಯ. ಅದೇ ಈ ತಪ್ಪನ್ನ ಗಂಡು ಮಾಡಿದ್ರೆ ಈ ಸಮಾಜ ಉದಾರವಾಗಿ ಕ್ಷಮಿಸ್ತದೆ. ಆದ್ರೆ ಹೆಣ್ಣು ಇಂತಹ ತಪ್ಪುಗಳನ್ನ ಮಾಡಿದ್ರೆ
ಅದನ್ನು ಬಹಳ ದೊಡ್ಡದಾಗಿಸಿ ನಾವು ಅವಳನ್ನ ವಿಚಾರಣೆಗೆ ಗುರಿಪಡಿಸಿ ಅವಳನ್ನು ಅಸ್ಪೃಶ್ಯಳನ್ನಾಗಿಸ್ತೇವೆ. ಆದರೆ ನಾನು ಅಂತಹ ವ್ಯಕ್ತಿತ್ವವನ್ನು ಹೊಂದಿಲ್ಲ. ನೀನು ನಡೆಸಿರುವಂತಹ ಅಥವಾ ನೀನು ಅವನಿಗೆ ಮಾತು ಕೊಟ್ಟಿರ್ಬೋದು, ಅದರಲ್ಲಿ ನನ್ನ ಪಾತ್ರವೂ ಇದೆ. ನಾನು ಕೂಡ ದೋಷಿಯಾಗಿದ್ದೇನೆ. ಅದರಿಂದಾಗಿ ಇವಾಗಲೂ ಕೂಡ ನಿನ್ನ ಸ್ವತಂತ್ರಳು, ನನ್ನ ಜೊತೆ ಬರುವುದು ನಿನಗೆ ಪೂರ್ತಿ ಮನಸ್ಸಿದ್ರೆ ಮಾತ್ರ ಬಾ, ನಿರ್ಧಾರ ನಿನ್ನದು ಅಂತ ಹೇಳ್ತಾನೆ. ಕೊನೆಗೆ ಭಾಗೀರಥಿ ತನ್ನ ಗಂಡನನ್ನ ಹಿಂಬಾಲಿಸ್ತಾಳೆ, ಗಂಡನ ಜೊತೆಗೆ ಹೋಗ್ತಾಳೆ. ಇಲ್ಲಿ ಚಂದ್ರಯ್ಯನಿಗೆ ಒಂದಿಷ್ಟು ನಿರಾಸೆ ಆಗ್ತದೆ. ಆದ್ರೂ ಕೂಡ ಚಂದ್ರಯ್ಯ ದೊಡ್ಡ ಮನಸ್ಸಿನವನು. ಅವನು ಭಾಗೀರಥಿ ತೆಗೆದುಕೊಂಡ ನಿರ್ಧಾರಕ್ಕೆ ಅವನು ಕೂಡ ಅವನ ಮನಸ್ಸು ಸಮ್ಮತಿಯನ್ನ ಸೂಚಿಸುತ್ತದೆ. ಸರಿಯಾಗಿದೆ ಅವಳ ನಿರ್ಧಾರ ಎನ್ನುವ ರೀತಿಯಲ್ಲಿ ಅವನು ಮತ್ತೆ ಮುಂದುವರಿತಾನೆ. ಎರಡನೇ ಪಾತ್ರ ಸುನಾಲಿನಿ ಒಬ್ಬ ವ್ಯಾಪಾರಸ್ಥನ ಹೆಂಡತಿ. ಆದ್ರೆ ಅವಳ ತವರಿನಲ್ಲಿ ಬಹಳಷ್ಟು ಓದಿದ ಸುಸಂಸ್ಕೃತ ಮನೆತನ ಅವಳದ್ದು. ಅವಳ ತಂದೆ ಕೂಡ ಹಾಗಿರ್ತಾರೆ. ತವರಿನಿಂದಲೇ ಓದಿನ ಹವ್ಯಾಸವನ್ನ ಅವಳು ಗಳಿಸಿಕೊಂಡವಳು, ಮತ್ತೆ ಓದಿದ ಹೆಣ್ಣು ಮಗಳು. ಗಂಡನ ಮನೆ ಸೇರಿದ ನಂತರ ಕೂಡ ಬಹಳಷ್ಟು ಓದ್ತಾ ಇರ್ತಾಳೆ. ಜೊತೆಗೆ ಅವಳ ಮನಸ್ಸು ಗಂಡನ ಪ್ರೀತಿಯ ಮಾತು, ತನ್ನ ಜೊತೆಗೆ ಇರಬೇಕು, ಪ್ರೀತಿಯ ಮಾತಾಡಬೇಕು, ಅವನ ಜೊತೆಗೆ ತನ್ನ ಭಾವನೆಗಳನ್ನ ಹಂಚಿಕೊಳ್ಬೇಕು, ಈ ರೀತಿ ಒಂದಷ್ಟು ಕನಸುಗಳನ್ನ ಆಸೆಗಳನ್ನ ಇಟ್ಟುಕೊಂಡಂತಹ ಹೆಣ್ಣುಮಗಳವಳು. ಆದ್ರೆ ಅವಳಿಗೆ ನಿರಾಸೆ ಆಗ್ತದೆ. ತನ್ನ ಗಂಡ ಬರೀ ವ್ಯವಹಾರದ ಜಗತ್ತಿನಲ್ಲಿ ಮುಳುಗಿದ್ದವನು, ಅತ್ತೆ ಕೂಡ ಅದೇ ರೀತಿ ಇವಳನ್ನ ಚುಚ್ಚಿ ಮಾತಾಡೋದು. ಇದರಿಂದೆಲ್ಲ ಬಹಳಷ್ಟು ನೊಂದ ಆಕೆ ಸರಸಮ್ಮನ ಸಮಾಧಿಗೆ ಹೋದಾಗ ಚಂದ್ರಯ್ಯನ ಭೇಟಿ ಆಗ್ತದೆ. ಚಂದ್ರಯ್ಯನ ಭೇಟಿ 2 ಬಾರಿ ಕಾದಂಬರಿಯಲ್ಲಿ ಆಗ್ತದೆ. ಆಗ ಚಂದ್ರಯ್ಯನಿಗೆ ಇವಳು ಯಾರು ಎನ್ನುವುದು ನಂತರದಲ್ಲಿ ಗೊತ್ತಾದಾಗ ಅವಳ ಮನಸ್ಸಿನ ತುಮುಲಗಳನ್ನು ಹಾಗೂ ಭಾವನೆಗಳ ಏರಿಳಿತಗಳನ್ನು ಅವನು ಅರ್ಥ ಮಾಡಿಕೊಳ್ತಾನೆ. ಕಾದಂಬರಿಯ ಕೊನೆಯಲ್ಲಿ ಆಕೆ ಆತ್ಮಹತ್ಯೆಗೆಂದು ಬಂದಾಗ ಇವನೇ ಅವಳನ್ನ ಬದುಕಿಸಿ ತವರಿಗೆ ಬಿಡ್ತಾನೆ. ಕೊನೆಗೆ ಅವಳನ್ನ ಅರಸಿಕೊಂಡು ಅವಳಿಗೆ ಜೊತೆಗಾರನಾಗುವಂತಹ ಒಂದು ನಿರ್ಧಾರವನ್ನು ಮಾಡಿ ಅವಳ ಮನೆಗೆ ಕೂಡ ಹೋಗ್ತಾನೆ. 3ನೇ ಪಾತ್ರ ನಾಗವೇಣಿ ಮದುವೆಯಾಗಿ ಹೋಗ್ತಾಳೆ. ಆದ್ರೆ ಗಂಡನ ದೌರ್ಜನ್ಯ, ಗಂಡನಿಗೆ ಹೆಂಡತಿನ ಯಾವ ರೀತಿ ನಡೆಸಿಕೊಳ್ಬೇಕು ಅಂತ ಗೊತ್ತಿರುವುದಿಲ್ಲ. ರಾತ್ರಿಯಲ್ಲಿ ಬೇಕಲ್ಕೋಟೆಯ ಪಕ್ಕದಲ್ಲಿ ಇವನು ಕೂತಿರುವಾಗ ಒಂದು ಹೆಣ್ಣಿನ ಆರ್ತನಾದ ಕೇಳಿಸ್ತದೆ. ಆದ್ರೆ ಮರುದಿನ ಅದೇ ನಾಗವೇಣಿ ಗಂಡನ ಜೊತೆಯಲ್ಲಿ ಹೋಗುವುದನ್ನು ನೋಡಿ ಅವನಿಗೆ ಅಚ್ಚರಿ ಆಗ್ತದೆ. ಹಾಗಾದ್ರೆ ದಾಂಪತ್ಯ ಎಂಬುದು ಬರೀ ಮುಖವಾಡ ಅಥವಾ ತೋರಿಕೆ ಆಗಿರ್ತದೋ? ಯಾವ ದೌರ್ಜನ್ಯಕ್ಕೆ ಒಳಗಾಗ್ತಾಳೋ ಹೆಣ್ಣು ಮರುದಿನ ಅವನ ಜೊತೆಗೆ ನಗ್ತಾ ಹೋಗಿ ಹೇಗೆ ಸಾಧ್ಯ ಅನ್ನುವಂತ ಚಿಂತನೆ ಅವನನ್ನು ಕಾಡ್ತದೆ. ಈ 3 ಪಾತ್ರಗಳು ಬರ್ತವೆ. ಮುಖ್ಯವಾಗಿ ಇನ್ನೊಂದು ಬರುವಂತಹ ಪಾತ್ರ ನಾನು ಆರಂಭದಲ್ಲಿ ಹೇಳಿದಾಗೆ ಬೆಳ್ಳಿಯಕ್ಕ ಎನ್ನುವಂತ ಪ್ರೇತಾತ್ಮ. ಇವನಿಗೆ ಅದರ ಬಗ್ಗೆ ಕುತೂಹಲ ಇರ್ತದೆ, ಭೇಟಿಯಾಗ್ತಾನೆ. ಆದ್ರೆ ಇದಕ್ಕೆ ಶರೀರ ಇಲ್ಲದ ಆತ್ಮ. ಆದ್ರೆ ಅವನ ಒಳ್ಳೆಯ ಸಂಗಾತಿ ಆಗ್ತಾಳೆ, ಆಪ್ತತೆ ಮೂಡ್ತದೆ, ಸ್ನೇಹಿತರಾಗ್ತಾರೆ. ಸ್ನೇಹಿತರಿಗಿಂತಲೂ ಕೂಡ ಹೆಚ್ಚಾಗಿ ಒಂದು ರೀತಿಯ ಪ್ರೀತಿಯ ಭಾವವನ್ನ ಹೊಂದ್ತಾನೆ. ಆದ್ರೆ ತನ್ನನ್ನು ಮದುವೆ ಆಗಬೇಕು ಅಂತ ಬೆಳ್ಳಿಯಕ್ಕ ಹೇಳಿದಾಗ ಒಂದು ಶರೀರವಿಲ್ಲದ ಆತ್ಮದ ಜೊತೆಗೆ ಸಂಗಾತಿಯಾಗಿ ಜೀವನ ಪೂರ್ತಿ ಹೇಗಿರುವುದು ಎನ್ನುವಂತ ಸಮಸ್ಯೆ ಕಾಡಿದಾಗ ಅವನು ತನ್ನ ಭಾವನೆಗಳನ್ನ ಅಲ್ಲೇ ಉಳಿಸಿ ಬಿಡ್ತಾನೆ. ಕೊನೆಯದಾಗಿ ಸರಸಮ್ಮ ಯಾರು ಅಂತ ಊರಿನವರೆಲ್ಲ ಹೇಳುವ ಹಾಗೆ ಮಹಾಸತಿ. ಅವಳು ಊರನ್ನೇ ರಕ್ಷಣೆ ಮಾಡ್ತಾಳೆ. ಗಂಡ ತೀರಿ ಹೋದಾಗ ಅಥವಾ ಗಂಡನ ಮರಣದ ನಂತರ ಅವನಿಗಾಗಿ ಅವನ ಅಗ್ನಿಕುಂಡವನ್ನ ಅವಳು ಸೇರಿದವಳು ಅನ್ನೋ ರೀತಿಯಲ್ಲಿ ಪೂಜೆ ಮಾಡ್ತಿರ್ತಾರೆ. ಇಲ್ಲಿ ನಮ್ಗೆ ಇತಿಹಾಸದಲ್ಲಿ ಪುರಾಣದಲ್ಲಿ ಕಾಣುವಂತಹ ಹಲವಾರು ಪಾತ್ರಗಳ ನೆನಪಾಗ್ತದೆ. ಮಾದ್ರಿ ಇರ್ಬೋದು, ಬಹಳಷ್ಟು ವರ್ಷಗಳ ಹಿಂದೆ ರಾಜಸ್ಥಾನದ ರೂಪಕನ್ವರ್ ಇರ್ಬೋದು, ಪದ್ಮಿನಿ ಇರ್ಬೋದು. ಇಂತಹ ಪಾತ್ರಗಳನ್ನೆಲ್ಲ ನೆನಪಿಸುವ ರೀತಿ ಕೊನೆಗೆ ಸರಸಮ್ಮ ಹೇಳ್ತಾಳೆ, ನಾನು ಅಗ್ನಿಕುಂಡಕ್ಕೆ ಅಥವಾ ಗಂಡನ ಶವ ಸಂಸ್ಕಾರದ ಸಮಯದಲ್ಲಿ ನಾನಾಗಿ ಹಾರಿದ್ದಲ್ಲ, ಜನರೆಲ್ಲರೂ ಸೇರಿ ನನ್ನ ಈ ರೀತಿ ಆಹುತಿ ಕೊಟ್ಟಿದ್ದಾರೆ ಎನ್ನುವುದನ್ನು ಹೇಳಿ, ನನ್ನ ಆತ್ಮ ಈಗಲೂ ಅತೃಪ್ತವಾಗಿದೆ, ನನ್ನ ಕನಸುಗಳು ಅತೃಪ್ತಿಯಲ್ಲಿದೆ, ನನ್ನ ಹಂಬಲಿಕೆಗಳು, ನನ್ನ ಹೆಣ್ಣು ಸಹಜವಾದಂತಹ ಕನವರಿಕೆಗಳು ಎಲ್ಲವೂ ಕೂಡ ಹಾಗೆ ಉಳಿದಿದೆ. ನಾನು ಬೇರೆ ಅಲ್ಲ, ಬೆಳ್ಳಿಯಕ್ಕ ಬೇರೆ ಅಲ್ಲ, ಬೆಳ್ಳಿಯಕ್ಕನೇ ಸರಸಮ್ಮ ಅನ್ನೋದು ಕಾದಂಬರಿಯ ಕೊನೆಯಲ್ಲಿ ತಿಳಿತದೆ. ಈ ಪುಟ್ಟ ಕಾದಂಬರಿಯಾದ್ರೂ ಹೆಣ್ಣಿನ ಮನಸ್ಸಿನ ತಳಮಳಗಳನ್ನ, ಅವಳ ಹಂಬಲಿಕೆಗಳನ್ನ, ಅವಳ ಪ್ರೀತಿ, ಪ್ರೇಮ ಇತ್ಯಾದಿ ಭಾವಕೋಶಲ್ಲಿ ಅರಳುವಂತಹ ಅವಳ ಮನೋವಿಪ್ಲವಗಳನ್ನ ಎಲ್ಲವನ್ನೂ ಕೂಡ ಕಾರಂತರು ಒಬ್ಬ ಹೆಣ್ಣು ಮನಸ್ಸಿನವರಾಗಿ ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಇದು ಸರಸಮ್ಮನ ಸಮಾಧಿ ಅನ್ನೋದು ನಮ್ಮ ಕತೆ, ಹೆಣ್ಣು ಮಕ್ಕಳ ಮನಸ್ಸಿನ ಕತೆ. ಬಹಳ ಒಳ್ಳೆಯ ಕಾದಂಬರಿ ನಾನು ಓದಿರೋದು. ನೀವು ಸರಸಮ್ಮನ ಸಮಾಧಿಯನ್ನು ಓದಿ. ಈ ಅವಕಾಶವನ್ನು ಕೊಟ್ಟಂತಹ ಶಿವರಾಮ್ ಕಾರಂತ ವೇದಿಕೆಗೆ ಮತ್ತೊಮ್ಮೆ ವಿನೀತಳಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ನಮಸ್ತೆ.